ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂತ ಹೇಳೋದಾದ್ರೆ ವಿಧಾನಸೌಧ ಮುಂದ್ಗಡೆ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳೋದಾದ್ರೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ದಿನ ಆಗಿರೋದ್ರಿಂದ ನಾನಿವತ್ತು ವಿಧಾನಸೌಧ ಮುಂದ್ಗಡೆ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಧಾನಸೌಧನ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ, ಯಾವ ರೀತಿ ಕಲರ್ ಲೈಟಿಂಗ್ಸ್ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಕರ್ನಾಟಕ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನ ವಿಧಾನಸೌಧ ಮುಂಭಾಗದಲ್ಲಿದ್ದೇನೆ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಯಾವ ತರ ಇದೆ ಈ ಒಂದು ವಿಧಾನಸೌಧ ಇವತ್ತಿನ ಕನ್ನಡ ರಾಜ್ಯೋತ್ಸವಕ್ಕೆ ಅಂತ. ತುಂಬಾನೇ ಕಲರ್ಫುಲ್ ಆಗಿದೆ ಇವತ್ತು ವಿಧಾನಸೌಧ. ನೋಡಿ ಫ್ರೆಂಡ್ಸ್ ಯಾವ ತರ ಇದೆ. ನಾನೀಗ ಸರಿಸುಮಾರು 5 ಗಂಟೆ 30 ನಿಮಿಷಕ್ಕೆ ಅನ್ನೋ ಥರ ಸಾಯಂಕಾಲದ ಹೊತ್ತಲ್ಲಿ ಬಂದಿದ್ದೇನೆ. ಲೈಟಿಂಗ್ಸ್ ಎಲ್ಲ ಶುರುವಾಗೋದು 6 ಗಂಟೆಯಿಂದ ಅಂತ ಹೇಳಿದ್ದಾರೆ. ಹಾಗಾಗಿ ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಒಂದು ಖುಷಿ ಆಗುತ್ತೆ ಅನ್ನೋಂತ ಹೇಳ್ತಾ ಇಷ್ಟಪಡ್ತೇನೆ. ಇನ್ನೇನು 6 ಗಂಟೆ ಆಗೋಯ್ತು. ಕಲರ್ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಗುರು. ಏನ್ ಗುರು ಈ ತರ ಎಲ್ಲ ಹಾಕ್ತಾ ಇದ್ದಾರೆ ಕಲರ್ಸ್ ಲೈಟಿಂಗ್ಸ್ ಎಲ್ಲ. ತುಂಬಾನೇ ಖುಷಿ ಆಗ್ತಾ ಇದೆ ಇಂಥ ಒಂದು ಕಲರ್ ಲೈಟಿಂಗ್ಸ್ ಅನ್ನು ನೋಡ್ತಾ ಇದ್ರೆ. ನೀವು ಇಂತಹ ಒಂದು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಖುಷಿ ಪಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಪ್ಪ ಅಂದ್ರೆ ಹಳ್ಳಿಯಿಂದ ಜನರು ಬೆಂಗಳೂರಿಗೆ ಎಷ್ಟೋ ಜನ ಬಂದಿರಲ್ಲ, ನೋಡ್ಬೇಕನ್ನೋ ಅಂತ ಆಸೆ ಕೂಡ ಇರುತ್ತೆ. ಹಂಗಾಗಿ ಅವ್ರಿಗೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಸಪೋರ್ಟ್ ಮಾಡಿದ್ರೇ ನನಗೊಂದು ಎನ್ಕರೇಜ್ ಆಗುತ್ತೆ. ಹಂಗಾಗಿ ಇಂಥ ವಿಡಿಯೋಗಳನ್ನು ಹೆಚ್ಚಾಗಿ ಮಾಡೋದಕ್ಕೆ ಇನ್ನೂ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸರಿಸುಮಾರು 6 ಗಂಟೆ ಆಗಿದೆ, ಇನ್ನೂ ಕತ್ಲೆ ಆಗಿಲ್ಲ. ಸ್ವಲ್ಪ ಸಮಯದ ನಂತರ ಕತ್ಲೆ ಆಗುತ್ತಲ್ವ ಫ್ರೆಂಡ್ಸ್, ಅವಾಗ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ಸೂರ್ಯನ ಬೆಳಕಿರೋದ್ರಿಂದ ಈ ಲೈಟಿಂಗ್ಸ್ ಇನ್ನೂ ಅಷ್ಟೊಂದು ತುಂಬಾ ಹೊಳಪಾಗಿ ಕಾಣ್ತಾ ಇಲ್ಲ. ಸೊ ಕತ್ಲೆ ಆದ ನಂತರ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಕತ್ಲೆ ಆಗ್ತಾ ಇದ್ದಂಗೆ ಸ್ವಲ್ಪ ಕಲರ್ ತುಂಬಾ ಡೈನಮಿಕ್ ಆಗಿ ಕಾಣ್ತಾ ಇದೆ, ತುಂಬಾ ಹೊಳಪಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದೆ ಲೈಟಿಂಗ್ಸ್, ತುಂಬಾನೇ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಸರಿಸುಮಾರು ರಾತ್ರಿ 7 ಗಂಟೆ ಆಗಿದೆ, ಅಂದರೆ ತುಂಬಾ ಕತ್ಲೆ ಆಗಿದೆ. ಆದ್ದರಿಂದ ಈ ಒಂದು ವಿಧಾನಸೌಧದ ಕಲರ್ ಲೈಟಿಂಗ್ಸ್ ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬಾ ಅದ್ಭುತವಾಗಿದೆ ಗುರು. ಇಂಥ ವಿಜುವಲ್ಸ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಬಿಲ್ಡಿಂಗ್ ಅನ್ನೋ ಥರನೇ ಕಾಣ್ತಾ ಇಲ್ಲ. ಯಾಕಂದರೆ ಅಷ್ಟೊಂದು ಲೈಟಿಂಗಿಂದ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ ಈ ಒಂದು ವಿಧಾನಸೌಧ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇಂತಹ ಒಂದು ವಿಡಿಯೋಗಳನ್ನು ಹಳ್ಳಿ ಜನರು ತುಂಬಾ ನೋಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹಳ್ಳಿಯಿಂದ ಎಷ್ಟೋ ಜನ ಬೆಂಗಳೂರಿಗೆ ಬರದೇ ಇರೋಕ್ಕಾಗಿರಲ್ಲ. ಸೊ ಅಂಥವ್ರಿಗೋಸ್ಕರನೇ ಈ ವಿಡಿಯೋ. ದಯವಿಟ್ಟು ಇಂತಹ ಒಂದು ವಿಜುವಲ್ಸನ್ನು ನೋಡಿ. ಕಲರ್ಸು ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಸಾಯಂಕಾಲದ ಹೊತ್ತಲ್ಲಿ ಯಾವ ಥರ ಕಾಣ್ತಾ ಇತ್ತು, ಮತ್ತು ಈಗ ರಾತ್ರಿ ಹೊತ್ತಲ್ಲಿ ಅಂದರೆ ಸರಿಸುಮಾರು 7 ಗಂಟೆ ನಂತರ ಯಾವ ಥರ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಳದಿ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿರ್ತಕ್ಕಂಥ ಈ ಒಂದು ವಿಧಾನಸೌಧ ತುಂಬಾ ಖುಷಿ ಕೊಡ್ತಾ ಇದೆ. ಆಮೇಲೆ ಇದರ ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬಾ ಅಷ್ಟೇ ಅದ್ಭುತವಾಗಿದೆ. ಈ ಒಂದು ವಾತಾವರಣವನ್ನು ಮತ್ತು ಈ ಒಂದು ಹಳದಿ ಮತ್ತು ಕೆಂಪು ಬಣ್ಣವನ್ನು ಸವಿಯೋದಕ್ಕೋಸ್ಕರನೇ ಎಷ್ಟೊಂದು ಜನ ಸಾಗರ ತುಂಬಿಕೊಂಡಿದೆ ಈ ಒಂದು ವಿಧಾನಸೌಧ ಮುಂದುಗಡೆ.